ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಕಾರವಾರ ಮೇನ್ ಟಾರ್ಗೆಟ್ ಆಗಿರುತ್ತೆ. ನೌಕಾದಳದ ಹಡಗುಗಳು ಸಬ್ಮರೀನ್ಗಳು ಯುದ್ಧಕ್ಕೆ ಸಿದ್ಧವಾಗಿವೆ. ಒಂದು ವಾರದಿಂದ ತರಬೇತಿಯನ್ನ ಮಾಡ್ತಾ ಇದ್ರು. ಗುಜರಾತ್ ಸಮುದ್ರ ಪ್ರವೇಶಿಸಿದೆ ಈಗ ಸಬ್ಮರೀನ್ಗಳು. ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಬರ್ತಾ ಇರುವಂತ ಮತ್ತೊಂದಿಷ್ಟು ಮಾಹಿತಿ, INS ನೇರವಾಗಿ ಕರಾಚಿ ಬಂದರನ್ನ ಪೀಸ್ ಮಾಡಿ ಹಾಕಿದೆ ಅನ್ನುವಂಥದ್ದು. ಸೊ ನೌಕಾದಳದ ಹಡಗುಗಳು ಸಬ್ಮರೀನ್ಗಳು ಈಗ ಎಲ್ಲಾ ರೀತಿಯಾಗಿ ಸಿದ್ಧವಾಗಿದೆ. ಕಾರಣ ಕೇವಲ ನಿಮಗೆ ವಾಯು ದಾಳಿಯ ಮೂಲಕ ಅಷ್ಟೇ ಅಲ್ಲ, ಭೂಮಾರ್ಗದ ಮೂಲಕ ಅಷ್ಟೇ ಅಲ್ಲ, ಜಲಮಾರ್ಗದಲ್ಲೂ ಕೂಡ ಈಗ ದಾಳಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನ ಟರ್ಕಿ ಮೂಲಕವಾಗಿ ಹಡಗುಗಳನ್ನ ತರಿಸ್ಕೊಂಡಿದ್ದು ಈಗ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಇದೆ. ನೌಕಾದಳದ ಹಡಗುಗಳು ಸಬ್ಮರೀನ್ಗಳು ಈಗ ಯುದ್ಧಕ್ಕೆ ಸಿದ್ಧವಾಗಿದೆ, ಸನ್ನದ್ಧವಾಗಿದೆ. ಅವುಗಳನ್ನ ಕೂಡ ಈಗ ಗುಜರಾತ್ ಕಡೆಗೆ ಕಳುಹಿಸಿಕೊಡ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ಕರಾಚಿ ಕಡೆಗೆ ಕಳುಹಿಸಿಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಈಗ ಹೋಗಿರ್ಬೇಕು ಅವೆಲ್ಲವೂ ಕೂಡ. ಅವುಗಳ ಮೂಲಕವಾಗಿ ಕರಾಚಿ ಬಂದರಲ್ಲಿ ಈಗಾಗಲೇ INS ಹೊಡೆದಾಕುವಂತಹ ವರದಿಗಳು ಬರ್ತಾ ಇದೆ. ಕರಾಚಿ ಬಂದರು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಇಸ್ಲಾಮಾಬಾದಲ್ಲೂ ಕೂಡ ಸಂಪೂರ್ಣವಾಗಿ ತತ್ತರಿಸಿ ಹೋಗ್ಬಿಟ್ಟಿದೆ ಅಲ್ಲಿರುವಂಥ ರಾಜಧಾನಿ. ನನ್ನ ಸಹೋದ್ಯೋಗಿ ಈಗ ಉತ್ತರ ಕನ್ನಡ ಜಿಲ್ಲೆ ಪ್ರತಿನಿಧಿ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಯಾವ ರೀತಿಯಾಗಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ, ಮತ್ತೆ ಯಾವ ರೀತಿ ತಯಾರಿಯನ್ನ ಮಾಡಲಾಗಿದೆ, ಹೇಗೆ ಹಡಗುಗಳು ನಮಗೆ ಈಗ ಹೊರಟಿವೆ ಪಾಕಿಸ್ತಾನದ ಕಡೆಗೆ ಅಂತ? ಅರುಣ್, ಕದಂಬ ನೌಕಾನೆಲೆಯಲ್ಲಿ ಒಂದು ವಾರದ ಹಿಂದೆಯೇ 2 ಹಡಗುಗಳು ಮತ್ತು 2 ಸಬ್ಮೆರಿನ್ಗಳು ಪಂಜಾಬ್ ಪ್ರಾಂತ್ಯದ ಅರಬ್ಬಿ ಸಮುದ್ರ ಭಾಗಕ್ಕೆ ತೆರಳಿದ್ವು. ಅದರ ನಂತರದಲ್ಲಿ ಇಲ್ಲಿದ್ದಂಥ ಸುಮಾರು 3 ಸಬ್ಮೆರಿನ್ಗಳನ್ನು ಈಗಾಗಲೇ ಪಂಜಾಬ್ ಪ್ರಾಂತ್ಯಕ್ಕೆ ಕಳಿಸಲಾಗಿದೆ. ಅವೆಲ್ಲ ಆ ಭಾಗದಲ್ಲಿ ಗಡಿ ಭಾಗದಲ್ಲಿ ಈಗಾಗಲೇ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ವು. ಆ ಭಾಗದಲ್ಲಿಯೇ ಮಿಸೈಲ್ಸ್ಗಳನ್ನು ರೆಡಿ ಮಾಡಿಕೊಂಡು ನಿಂತಿರುವಂಥದ್ದು. ಅದರ ಜೊತೆಗೆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕದಂಬ ನೌಕಾನೆಲೆಯಲ್ಲಿ ಯುದ್ಧ ಸನ್ನದ್ಧವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಶಸ್ತ್ರಾಗಾರವೂ ಕೂಡ ಇರುವಂಥದ್ದು. ಇಲ್ಲಿಂದನೇ ಶಸ್ತ್ರಗಳನ್ನು ಗಡಿ ಭಾಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಹೀಗಾಗಿ ಗಡಿ ಭಾಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಏನು ಕಾರವಾರದ ಕದಂಬ ನೌಕಾನೆಲೆ ಇದೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿ ಈಗಾಗಲೇ ಶಿಪ್ಗಳು ಕೂಡ ರೆಡಿಯಾಗಿರುವಂಥದ್ದು. ಸಬ್ಮೆರಿನ್ ಈಗಾಗಲೇ ಪಂಜಾಬ್ ಅರಬ್ಬಿ ಸಮುದ್ರ ಭಾಗದಲ್ಲಿರುವಂಥ ಪಂಜಾಬ್ ಪ್ರಾಂತ್ಯಕ್ಕೆ ಹೋಗಿ ನಿಂತಿರುವಂಥದ್ದು. ಯುದ್ಧಕ್ಕೆ ಯಾವುದೇ ಕ್ಷಣದಲ್ಲಿ ಕೂಡ ಯುದ್ಧ ಆಗುವಂಥ ಸನ್ನಿವೇಶಗಳು ಆ ಭಾಗದಲ್ಲಿ ಇರೋದರಿಂದ ಮೀನುಗಾರರು ಕೂಡ ಈಗಾಗಲೇ ಹೈ ಅಲರ್ಟ್ ಅನ್ನು ಕೊಡಲಾಗಿದೆ. ಕರಾವಳಿ ಭಾಗದಲ್ಲಿ 12 ನಾಟಿಕಲ್ ಮೈಲು ದೂರದಕ್ಕಿಂತ ಒಳಭಾಗದಲ್ಲಿಯೇ ಮೀನುಗಾರಿಕೆಯನ್ನು ನಡೆಸಬೇಕು. ಮತ್ತು ಪಂಜಾಬ್ ಪ್ರಾಂತ್ಯದ ಆ ಭಾಗದಲ್ಲಿ ಏನು ಆಳ ಸಮುದ್ರಕ್ಕೆ ಮೀನುಗಾರರು ಏನು ತೆರಳ್ತಾ ಇದ್ರು, ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡಬಾರ್ದು ಅನ್ನೋಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಕಾರವಾರದ ಕೋಸ್ಟಲ್ ಬೆಲ್ಟ್ನಲ್ಲಿ ಏನಂದರೆ ಕಾರವಾರ ಕರಾವಳಿ ಭಾಗದಲ್ಲಿರುವಂತಹ ಮೀನುಗಾರರು ಕೂಡ ನಾಳೆ ಮೀನುಗಾರಿಕಾ ಇಲಾಖೆಯಿಂದ ಕೂಡ ಈಗ ಮೀಟಿಂಗನ್ನು ಕರೆದಿದ್ದಾರೆ. ಯಾಕಂತಂದರೆ ಅರಬ್ಬಿ ಸಮುದ್ರದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗಾಗಲೇ ಯುದ್ಧ ನಡೀತಾ ಇರೋದ್ರಿಂದಾಗಿ ಯಾವ ಸಂದರ್ಭದಲ್ಲಿಯೂ ಕೂಡ ಏನು ಅರಬ್ಬಿ ಸಮುದ್ರದ ಪಂಜಾಬ್ ಪ್ರಾಂತ್ಯದಲ್ಲಿರುವಂಥ ಭಾಗದಿಂದ ದಾಳಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮೀನುಗಾರರು ಕೂಡ ಅಲರ್ಟನ್ನು ಕೊಡಲಾಗಿದೆ. ಮೀನುಗಾರರಿಗೆ 12 ನಾಟಿಕಲ್ ಮೈಲು ದೂರದ ಒಳಗೆ ಇರಬೇಕು. ಮತ್ತು ಯಾವುದೇ ಬೇರೆ ಶಿಪ್ಗಳಾಗಲಿ ಅಥವಾ ಬೋಟ್ಗಳ ಮೂಲಕ ಯಾರಾದರೂ ಪರಿಚಿತರೆಲ್ಲದರೂ ಬಂದರೆ ಮಾಹಿತಿಯನ್ನು ನೀಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಈಗ ನೀಡಿರುವಂಥದ್ದು. ಅರುಣ್, ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.